ಅಣ್ಣ ಎಲ್ರಿಗೂ ಭಯ ಅಣ್ಣ ಮೋಸ್ಟ್ಲಿ ಅಂದರೆ ಯಾರಿಗೆ ತಾನೇ ಭಯ ಇಲ್ಲ ಅಣ್ಣ. ಅಣ್ಣ ಅದು ಮೋಸ್ಟ್ಲಿ ಬಂದೈತೆ ನಿಯರೇ ಬೋಟ್ ಹತ್ರ ಬಂದೈತೆ ಓಪನ್ ಬೋಟಲ್ಲಿ. ಕನ್ನಡದವ್ರು ಬಂದು ಸಿಗಾಕೊಂಡ್ರೆ ನಮಗೆ ಇನ್ನೂ ಚೆಂದವೇ. ಹಾಂ, ನಮ್ಮ ಇಂಗ್ಲೀಷ್ ಹಿಂದಿ ಹೊಡೆಯೋಕ್ಕಿಂತ ಕನ್ನಡದವ್ರು ಬಂದರೂ ಸಾಕು ನಮಗೆ. ವಿಶ್ವನಾಥ್ ಅಂತ ಸರ್. ಇಲ್ಲಿ 5 ವರ್ಷ ಆಯಿತು ನಮ್ಮದು ಸರ್. ಬೆಳಗ್ಗೆ 8 ಗಂಟೆಗೆ ಬರ್ತೀವಿ. ಇಲ್ಲಿ ಶಿಫ್ಟ್ ಲೆಕ್ಕ ಇರ್ತದೆ ಸರ್. ಬೆಳಗ್ಗೆ 8:30 ಬರ್ತೀವಿ, 6 ಗಂಟೆಗಿದೆ, 8:30 ಸಾಯಂಕಾಲ 5:30 ಗಂಟೆ ಇದೆ. ಈಗ ಜನ ಇಲ್ಲವಲ್ಲ, ಈಗ ಸ್ವಲ್ಪ ಕಮ್ಮಿ ಸರ್ ಸಮ್ಮರ್ ಸೀಸನ್ಲಿ. ಸರ್ ಇಲ್ಲಿಂದ ಸರ್ ಒಂದು 2-3 ಟ್ರಿಪ್ಪು ಅಷ್ಟೇ ಸರ್. ಬೆಳಗ್ಗೆ ಸಾಯಂಕಾಲ ಗಂಟೆ 3 ಟ್ರಿಪ್ಪು. ಪರ್ ಪರ್ಸನ್ ಸರ್. ಪರ್ ಪರ್ಸನ್ ಒಂದು ಬೋಟ್ಗೆ ಇಂಥ ನೋಡ್ತೀವಿ ಸರ್. ಒಂದು 10 ನಿಮಿಷ ವೆಯ್ಟ್ ಮಾಡ್ತೀವಿ. ಇಲ್ಲಾಂದರೆ ಕರ್ಕೊಂಡು ಹೋಗ್ತೀವಿ. 5 ಜನನ ಕರ್ಕೊಂಡು ಹೋಗ್ತೀವಿ. 8 ಜನ 10 ಜನ ಇದ್ದರೆ ಒಂದು ಫ್ಯಾಮಿಲಿಯಿಂದ ಕರ್ಕೊಂಡು ಹೋಗ್ತೀವಿ ಸರ್. ಹಾಂ, 3 ಟೈಮ್ 4 ಟೈಮ್ ಸರ್. ಸೀಸನ್ ಟೈಮ್ಲಿ ಸರ್ ಒಂದು 8 ಟೈಮ್ ಸರ್. ಹಾಂ, ಎಲ್ಲ ಮ್ಯಾನುವಲ್ ಸರ್. ಅಲ್ಲಿ ಮೋಟ್ರು ಅಂದರೆ ಸರ್ ಕೆಮಿಕಲ್ ಮಿಕ್ಸ್ ಆಗುತ್ತೆ, ಸೌಂಡ್ ಡಿಸ್ಟರ್ಬ್ ಆಗುತ್ತೆ. ಪಕ್ಷಿ ಮಾತ್ರ ಬರಲ್ಲ ಸರ್, ಸೌಂಡ್ ಡಿಸ್ಟರ್ಬ್ ಆಗುತ್ತೆ. ಒಳಗಡೆ ಬಂಡೆಗಳಿದೆ ಸರ್. ಬೋಟು ಮೋಟ್ರು ಹೋಗಿ ಇದಾಗೋಯ್ತದೆ. ಕೆಮಿಕಲ್ ಮಿಕ್ಸ್ ಆದರೆ ಸರ್ ಫಿಶ್ ಎಲ್ಲ ಸೋದಾಗುತ್ತೆ. ಸರ್ ಸರ್ ಇಲ್ಲಿ ನಮಗೆ ಚೆನ್ನಾಗಿದೆ ಸರ್. ನ್ಯಾಚುರಲ್ ಇದೆಲ್ಲ ಚೆನ್ನಾಗಿದೆ. ಎಕ್ಸ್ಪೀರಿಯೆನ್ಸಲ್ಲಿ ಚೆನ್ನಾಗಿದೆ ಸರ್. ಬಂದವ್ರಿಗೆಲ್ಲ ಸರ್ ನಾವು ಪ್ರೀತಿ ಅಂದರೆ ಮಾತು ಕಳಿಸ್ಬೇಕು ಸರ್, ಅಷ್ಟೇ ವ್ಯತ್ಯಾಸ ನಮಗೆ ಸರ್. ಇದು ಪೆಲಿಕಾನ್ ಇದೆ, ಪೇಂಟೆಡ್ ಸ್ಟ್ರಾಕ್ ಇದೆ, ಎಲ್ಲ ಸರ್ ಬೇರೆ ದೇಶದಿಂದ ಸರ್ ಬರೋದು ಇವು. ಹಾಂ ಸರ್, ಅವಕ್ಕೇನು ಪ್ರಾಬ್ಲಮ್ ಇಲ್ಲ, ಡಿಸ್ಟರ್ಬ್ ಏನೂ ಇಲ್ಲ. ಸೈಲೆಂಟ್ ಪ್ಲೇಸು. ಬಂದು ಇಲ್ಲಿ ಮರಿ ಮಾಡ್ಕೊಂಡು ಸರ್, ಗೂಡು ಕಟ್ಕೊಂಡು ಮರಿ ಮಾಡ್ಕೊಂಡು ಆಮೇಲೆ ಹೋಗ್ತವೆ. ಬ್ರೀಡಿಂಗ್ ಎಲ್ಲ ಇಲ್ಲೇ ಆಗಲ್ಲ ಸರ್. ಜನವರಿ ಫೆಬ್ರವರಿಗೆ ಬ್ರೀಡಿಂಗ್ ಮಾಡ್ತವೆ. ವೆದರ್ ಏನೂ ಆಗಲ್ಲ ಸರ್. ರೈನಿಂಗ್ ಸೀಸನ್ ಮಾತ್ರ ಈಗ ಎಲ್ಲ ನೆಕ್ಸ್ಟೆಲ್ಲ ಬಿದ್ದೈತವೆ ಕೆಳಗಡೆ, ಎಲ್ಲ ಆರೋಟಾಗಿರ್ತವೆ ಸರ್. ಒಂದು 9 ಥರ ಇದೆ ಜಾತಿ. ಹಾಂ, ಮೋಸ್ಟ್ಲಿ ಒಂದು 80-100 ಗಂಟೆ ಇದೆ ಸರ್. ಮೋರ್ ದೆನ್ 100 ಗಂಟೆ ಇದೆ ಸರ್. ನಿಮ್ಗೆ ಕಾಣ ಸಿಗೋದು ಸರ್ ಬೆಳಗ್ಗೆ ಟೈಮ್ ಬರ್ಬೇಕು ಸರ್. ಮಾರ್ನಿಂಗ್ 6 o'clock ಓಪನ್ ಸರ್ ಬೋಟಿಂಗು. ದೊಡ್ಡ ಸೈಜ್ ಇದೆಲ್ಲ ನೀರು ಒಯ್ತಾ ಇರ್ತದೆ ಸರ್. ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ವಾ, ಅದಕ್ಕೆಲ್ಲ ನೀರೊಳಗೆ ಇರ್ತದೆ ಸರ್. ಹಾಂ, ಅದಕ್ಕೆ ನಿಮಗೆ ಒಂದು ಸ್ವಲ್ಪ ಡಿಸೆಂಬರ್ ಇದೆ ಸರ್, ಕಲ್ ಮೇಲೆ ಮಲಗಿರ್ತವೆ. ಕೋಲ್ಡ್ ಅಲ್ವಾ, ಅದು ಜಾಸ್ತಿ ಬಿಸಿಲಿಲ್ಲ, ಅಲ್ಲಿ ಮಲಗಿರ್ತವೆ ಹೋಗಿ. ಫ್ಲಡ್ ಬಂದ್ರಣ ಇಲ್ಲಿ ಗಂಟೆ ಬರ್ತಾವೆ ವಾಟರ್ ಲೆವೆಲು. ಈ ಗಾರ್ಡನ್ನೆಲ್ಲ ಫುಲ್ ಬೋಟಿಂಗೆಲ್ಲ ಫುಲ್ ಕ್ಲೋಸ್ ಆಗುತ್ತೆ. ಬೋಟೆಲ್ಲ ಮೇಲಿರ್ತವೆ ಫ್ಲಡ್ ಸೀಸನ್ಲಿ ಸರ್. ಅದು ಗ್ಯಾಪ್ ನೋಡ್ಕೊಂಡು ಬರ್ಬೇಕು ಸರ್. ಗ್ಯಾಪು ಸರ್ ನಾವು ನೀವು ಬಂದವಲ್ಲ ಇಲ್ಲಿ, ಅಲ್ಲಿ ಇಷ್ಟು ಆ ಕಡೆ ಈ ಕಡೆ ಕಲ್ಲಿದೆ, ನಾವು ಸೆಂಟ್ರಲ್ ಬರಬೇಕು ಸರ್. ಹೊರಗಡೆ ಬರೋ ಎಲ್ಲ ಟೂರಿಸ್ಟ್ಗೆ ಒಳ್ಳೇದಾಗಲಿ ಅಂತ ನಾವು ಬಯಸ ಸರ್. ಸೇಫಾಗಿ ಕರ್ಕೊಬಂದು ಬಿಡ್ತೀವಿ. ಅಲ್ಲಿ ಇಳಿಸೋಗೂ ಅಷ್ಟೇ ಸರ್. ವಯಸ್ಸಾದವ್ರನ್ನ ಇಬ್ಬರು ಇರ್ತೀವಿ ಸರ್. ವಯಸ್ಸಾದವರು ಇಬ್ಬರು ತೆಗೆದು ಒಳಗಡೆ ಬಿಡ್ತೀವಿ. ಅವರು ಬೀಳ್ಸೋದೆಲ್ಲ ಮಾಡೋದೆಲ್ಲ ಮಾಡ್ತಾರೆ ಸರ್. ಸರ್ ಪರ್ ಪರ್ಸನ್ ಬೋಟಿಂಗ್ ಚಾರ್ಜ್ ಅಂದರೆ 80 ರೂಪೀಸ್ ಇದೆ ಎಂಟ್ರೆನ್ಸು. 120 ಬೋಟಿಂಗ್ ಇದೆ. 200 ರೂಪೀಸ್ ಒಬ್ಬ ಪರ್ಸನ್ಗೆ ಸರ್. ಅವಕಾಶ ಅಂದರೆ ಸರ್ ತಿರ್ಗಾ ಟಿಕೆಟ್ ತಗೊಳ್ಲೇಬೇಕು ಸರ್. ಅಲ್ಲಿ ಕೌಂಟ್ರಲ್ಲಿ ಕೇಳ್ಕೊಂಡು ಬರಲೇಬೇಕು ಸರ್. ನಮ್ಮ ಸಾಹೇಬ್ರುಗಳು ಇರ್ತಾರೆ ಕೌಂಟ್ರಲ್ಲಿ, ಅವ್ರು ಕೇಳ್ಕೊಂಡು ಬರ್ಬೋದು ಸರ್. ಸರ್ ಇಲ್ಲಿ 16 ಜನ ಇದ್ದೀವಿ. ಬೋಟ್ ಮ್ಯಾನ ಒಂದು 16 ಜನ ಇದ್ದೀವಿ. ಸರ್ ಎಲ್ಲ ಈಕ್ವಲ್ ಟ್ರಿಪ್ಪು ಸರ್. ಅದು ದೊಡ್ಡವರು ಚಿಕ್ಕವರು ಅಂದರೆ ಹಂಗಿಲ್ಲ, ಎಲ್ಲ ಈಕ್ವಲ್ ಟ್ರಿಪ್ಪು. ಜಾಸ್ತಿ ಒಂದು ಟ್ರಿಪ್ ನಾವೇ ಹೊಡಿಬೋದು ಅಷ್ಟೇ ಅಣ್ಣ. ಸರ್ ಸ್ಪೆಷಲ್ ಬೋಟ್ ಅಂದರೆ 30-40 ಮಿನಿಟ್ಸ್ ಇರ್ತದೆ ರೈಡು. ಹಾಂ, ಅಲ್ಲಿ ಡ್ಯೂರೇಷನ್ ಜಾಸ್ತಿ ಇರ್ತದೆ ಸರ್. ಅವ್ರಿಗೆ 2200 ಇರ್ತದೆ ಪರ್ ಪರ್ಸನ್ 4 ಮೆಂಬರ್ಸ್ಗೆ ಸರ್. ಅದು ಅಂದರೆ ನಾರ್ಮಲ್ ಬೋಟು ಅಂದರೆ 15-20 ಮಿನಿಟ್ಸ್ ಇರ್ತದೆ ನಾರ್ಮಲ್ ಬೋಟು. ಇದು ಸ್ಪೆಷಲ್ ಬೋಟ್ ಅಂದರೆ 4 ಜನ, 2 ಪರ್ಸನ್ ಆದರೂ ಸರಿ, 4 ಜನ ಆದರೂ ಸರಿ. ಹಾಂ ಸಿಗುತ್ತೆ ಸರ್. ಅದು ಜಾಸ್ತಿ ಅಂದರೆ ಒಳಗಡೆ ಹೋಗಿದ್ದು ಬರ್ತೀವಿ ಸರ್. ಅವ್ರಿಗೂ ಅದೇ ಸರ್. ಕನ್ನಡವ್ರು ಬಂದು ಸಿಗಾಕೊಂಡ್ರೆ ನಮಗೆ ಇನ್ನೂ ಚೆಂದವೇ. ಹಾಂ, ನಮ್ಮ ಇಂಗ್ಲೀಷ್ ಹಿಂದಿ ಹೊಡೆಯೋಕ್ಕಿಂತ ಕನ್ನಡದವ್ರು ಬಂದರೂ ಸಾಕು ನಮಗೆ. ಹಾಂ ಹಾಂ ಹಾಂ, ನಾವು ಫಾರಿನರ್ಸ್ ಬಂದ್ರು ಇಂಗ್ಲೀಷ್ನಲ್ಲಿ ಅವರು ಗೈಡ್ ಇರ್ತಾರಣ್ಣ. ಅವ್ರು ಗೈಡ್ ಇರ್ತಾರೆ. ನಾವು ಬರೀ ಬೋಟ್ ಹೊಡ್ಕೋಗೋದು, ಅವರು ಎಕ್ಸ್ಪ್ಲೇನ್ ಮಾಡ್ಕೊ ಹೋಯ್ತಾ ಇರ್ತಾರೆ. ಹಾಂ, ಅದೇ ಬೆನಿಫಿಟ್ ಅಣ್ಣ. ಹಾಂ, ಇನ್ನೂ ಖುಷಿ ಅಣ್ಣ. ನಾವು ಖುಷಿ ಮಾಡ್ಕೊಂಡೇ ಬರ್ತೀವಿ ಅಣ್ಣ. ಹಾಂ ಅಣ್ಣ, ಹೊರಗಡೆ ನಾರ್ತ್ ಸೈಡ್ ಅವ್ರು ಬರ್ತಾರೆ. ಅವ್ರು ನಾವು ಅಡ್ಜಸ್ಟ್ ಆದಂಗೆ ಇರಬೇಕು. ಒಬ್ಬರಿಗೆ ಹಿಂದಿ ಬರ್ತೋ, ಇಂಗ್ಲೀಷ್ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹಾಂ, ನಾವು ಅಡ್ಜಸ್ಟ್ ಮಾಡ್ಕೊಂಡು ಬರಬೇಕು. ಒಬ್ರಿಗೆ ಹಿಂದಿ ಆದರೆ ಇಂಗ್ಲೀಷ್ ಗೊತ್ತಿರ್ತದೆ, ಅವ್ರಿಗೆ ಇಂಗ್ಲೀಷ್ ಕನೆಕ್ಟ್ ಮಾಡ್ಕೊ ಬರ್ತಾರೆ. ಅವ್ರು ಹೇಳ್ಕೊ ಬರ್ತಾ ಇರ್ತಾರೆ.
ನಮ್ದು 5 ವರ್ಷ. ಎಲ್ಲ ಆರಾಮ ಸರ್ ಈಗ? ಎಲ್ಲ ಆರಾಮ್ ಸರ್. ಈಗ ನಾವು 5:30 ಹೋದ್ರೆ ಮನೆಗೆ ಹೋದ್ರೆ ನಿಮ್ಮದೇಗೆ ಊಟ ಮಾಡ್ಕೊಂಡು ಮಲಿಕೋತೀವಿ, ಅಷ್ಟೇ ವ್ಯತ್ಯಾಸ. ಇಲ್ಲಿಂದ ಹೋಗಂಟೆ ಸುಸ್ತಾಗಿರ್ತಾವಲ್ಲಣ್ಣ. ಒಂದೊಂದು ಟೈಮ್ ಕ್ರಿಸ್ಮಸ್ ಟೈಮಲ್ಲಿ ಜಾಸ್ತಿ ಇರ್ತಾರೆ. ಈ ಈಗ ಸ್ಕೂಲೆಲ್ಲ ಸ್ಟಾರ್ಟ್ ಆದರೆ ಶನಿವಾರ ಭಾನುವಾರ ಇರ್ತದೆ. ಇಲ್ಲಾಂದರೆ ಎಲ್ಲ ಹಿಂಗೆ ಅಣ್ಣ, ಒಂದೊಂದು ಬೋಟು ಅಷ್ಟೇ ಅಣ್ಣ. ಬೆಳಗ್ಗೆಯಿಂದ 3 ಬೋಟ್ ಆಗೈತೆ ನಮ್ಮದು. ಇದು ನಿಮ್ಮ ಕೂತಿದ್ದೀವಿ. ಬೆಳಗ್ಗೆ 6 ಗಂಟೆ ಅಣ್ಣ, 5:15 ಗಂಟೆ ಇರ್ತದೆ ಕ್ಲೋಸಿಂಗ್ ಟೈಮ್. ಬೆಳಿಗ್ಗೆ 6:30 6 ಗಂಟೆಯಿಂದ 3 ಜನ ಇರ್ತಾರೆ. ಅವ್ರು 8:15 ಗಂಟೆ ಮಾಡ್ತಿರ್ತಾರೆ. ನಾವು 8:15 ನಾವು ಬರ್ತೀವಿ ಅಣ್ಣ. ಎವ್ರಿ ಡೇ 6 ಗಂಟೆದು ಓಪನ್. ವೀಕೆಂಡ್ ಅನ್ನೋದು ಸ್ವಲ್ಪ ರೆಸ್ಟ್ ಇರ್ತದೆ. 2:15 ಗಂಟೆ ಅವ್ರು ಹೊಡೆದ್ಬಿಟ್ಟು ಹೋಗ್ತಾರಣ್ಣ. ಈಗ 6 ಗಂಟೆ ಹೊಡಿತಾ ಬರ್ತಾರಲ್ಲ, ಅವ್ರು 2:15 ಹೊಟ್ಟೋಗ್ತಾರೆ. ನಾವು 8:15 ಬಂದು 5:15 ಹೋಗ್ತೀವಿ. ಬರ್ತಾರಣ್ಣ. ಈ ಫೋಟೋಗ್ರಫಿಯರ್ ಸೀಸನ್ ಟೈಮ್ಲಿ ಬರ್ತಾರೆ ಫೋಟೋಗ್ರಫಿಯವರು. ಆಗ ಸ್ಪೆಷಲ್ ಬೋಟೇ ಸಿಗ್ತವಣ್ಣ ನಮಗೆ. ಮಾರ್ನಿಂಗ್ ಟೈಮು ಸ್ಪೆಷಲ್ ಬೋಟಗಳೇ ಸಿಗ್ತವೆ. ಸ್ಪೆಷಲ್ ಬೋಟು ಸಿಕ್ಕಿದ್ರೆ ಅದು ಡೈರೆಕ್ಟು ಪೇಮೆಂಟು ನಿಮಗೆ ಅಲ್ಲೇ ಮಾಡ್ಬೇಕು ಸರ್. ಕೌಂಟ್ರ್ ಟಿಕೆಟ್ ತಗೊಂಡೇ ಬರ್ತವೆ. ನಾವು ಇಲ್ಲಿ ಎಂಟ್ರಿ ಮಾಡೋಕೆ ಕಳಿಸೋದು ಅಷ್ಟೇ ನಮ್ಮ ಜವಾಬ್ದಾರಿ. ಗಾಡಿ ಒಬ್ರು ಇರ್ತಾರೆ, TC ಪಾಯಿಂಟ್ಗೆ ಒಬ್ಬರು ಹಾಕಿರ್ತಾರೆ ಸರ್, ನಮ್ಮ ಹುಡುಗನೇ ಹಾಕಿರ್ತಾರೆ. ಅವ್ರು ಬರೆದ್ಬಿಟ್ಟು ಕರ್ಕೊಂಡು ಹೋಗ್ತೀವಿ ನಾವು. ಅದರಿಂದ ನಿಮ್ಗೇನಾದರೂ ಎಕ್ಸ್ಟ್ರಾ ಬೆನಿಫಿಟ್ಸ್ ಏನಿಲ್ಲ ಸರ್, ನಮಗೇನು ಕರ್ಕೋಗಿ ಸೇಫ್ಟಿಯಾಗಿ ಕರ್ಕೊಬಂದು ಸಾಕು, ನಮ್ಗೆ ಅದೇ ಬೆನಿಫಿಟ್ ಅಣ್ಣ. ಅವರು ಪ್ರೀತಿ ವಿಶ್ವಾಸನ ಅದು ಸೆಕೆಂಡ್ರಿ. ನಾವು ಹೋಯ್ತೀವಲ್ಲ ಅದು ನಮಗೆ ಸೇಫಾಗಿ ಕರ್ಕೊಬರ್ಬೇಕು ಅವ್ರನ್ನ ಅಷ್ಟೇ. ಮೇನ್ ಅದೇ ಇರೋಣ ಇವತ್ತು ಅಣ್ಣ. ಅಣ್ಣ ಅದು ಮೋಸ್ಟ್ಲೇ ಬಂದೈತೆ, ನಿಯರೇ ಬೋಟ್ ಆದರೂ ಬಂದೈತೆ, ಓಪನ್ ಬೋಟಲ್ಲಿ. ಅದು ಏನು ಮಾಡಿಲ್ಲ, ತಿರ್ಗಾ ರಿಟರ್ನ್ ಇನ್ಸೈಡ್ ಕೊಟ್ಟಾಗೋದೆ. ಡಿಸ್ಟರ್ಬ್ ಆಗುತ್ತೆ ಅದಕ್ಕೂ. ಅದು ಡಿಸ್ಟರ್ಬ್ ಆಗ್ಬಿಟ್ಟು ನೀರೊಳಗೆ ಕೊಟ್ಟಾಗುತ್ತೆ ಅಣ್ಣ. ಎಲ್ರಿಗೂ ಭಯ ಅಣ್ಣ ಮೋಸ್ಟ್ಲಿ. ಅಂದರೆ ಯಾರಿಗೆ ತಾನೇ ಭಯ ಇಲ್ಲ ಅಣ್ಣ. ಆ ಥರ ಮೋಸ್ಟ್ಲಿ ಇಲ್ಲಿ ಯಾವುದೂ ಇಲ್ಲ ಅಣ್ಣ. ಯಾವ ಥರ ನಾನೇ ಆಗಿಲ್ಲ ಅಣ್ಣ. ನೀವು ಪುಣ್ಯವಂತರು ಬಿಡಿ, ಡೈರೆಕ್ಟಿಗೆ ಹತ್ತಿರದಿಂದನೇ ನೋಡೋಂಥದ್ದು. ಅಣ್ಣ ನಾವು ನೋಡ್ತಾ ಇರ್ತೀವಿ, ಡೈಲಿ ನೋಡ್ತಾ ಇರ್ತೀವಿ. ನಮಗೆ ಅಣ್ಣ ಬೆಳಗ್ಗೆ ಎತ್ತು ಅಂದರೆ ಇಲ್ಲಿ ಬರಬೇಕು. 8:15 ಬರ್ತೀವಿ, 5:15 ಒಂದೊಂದು ಡ್ಯೂಟಿ ನೈಟ್ ಇರ್ತವೆ. ನೀವು ಬೆಸ್ಟ್ ಏನಂದರೆ ನಿಮ್ಮ ಲೈಫಲ್ಲಿ ಅಣ್ಣ ಬೇರೆ ಸಿಟಿಲಿ ಬಿಲ್ಡಿಂಗಲ್ಲಿ ಯಾರ್ಯಾರ್ದೋ ಯಾವೆಲ್ಲ ಇಲ್ಲ ಅಣ್ಣ. ಇಲ್ಲಿ ನ್ಯಾಚುರಲ್ ಅಣ್ಣ, ಎಲ್ಲ ಒಳ್ಳೆ ತಣ್ಣಗೈತೆ ಗಾಳಿ, ನೆಮ್ಮದಿಯಾಗಿರ್ಬೋದು ಅಣ್ಣ. ಪಕ್ಷಿ ಎಲ್ಲ ನೋಡ್ಕೊ ಇರ್ಬೋದು ಅಣ್ಣ. ಜಾಗದಾಗ ಇದೀವಿ ಅಣ್ಣ. ಸರಿ ಅಣ್ಣ, ಆಯ್ತಣ್ಣ.